ನಿಮ್ಗೂ ಕೂಡ ಉಪಕಾರ ಸ್ಮರಣೆ ಇರಬೇಕು. ಉಪಕಾರ ಸ್ಮರಣೆ ಇರ್ಬೇಕು. ನೀವು ಸುಮ್ಮನೆ ಈ ಜ್ಯೋತಿ ಬೆಳೆಸೋದಲ್ಲ, ಇಲ್ಲಿ ಜೈಕಾರ ಡಿಕೆ ಅನ್ನೋದಲ್ಲ. ಹಿಂಗೆ ಮೇಲ್ಗಡೆ ಡಿಕೆನ ಈ ಸರ್ಕಾರನ ಮತ್ತೆ ತಂದು ಕೊಂಡ್ರಿಸ್ಬೇಕು. ಆ ಜವಾಬ್ದಾರಿ ಕೂಡ ಇವತ್ತು ನಿಮ್ದು. ಅದು ತಲೆ ಕೇಳಿಸ್ಕೊಳ್ಳಿ. ಇಷ್ಟು ಹೇಳಿ ಇವತ್ತು ನಾವೆಲ್ಲ ನಮ್ಮ ದೇಶದ ಜನರನ್ನ ಕಾಪಾಡುವಂತ ಕೆಲಸದಲ್ಲಿ ನಾವೆಲ್ಲ ಹೊರಟಿದ್ದೇವೆ. ಗಡಿಯಲ್ಲಿ ಸೈನಿಕರು ಇರ್ತಾನೆ, ರಕ್ಷಣೆ ಮಾಡ್ತಾನೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕ ಇರ್ತಾನೆ, ಕಾರ್ಖಾನೆಯಲ್ಲಿ ನಮ್ಮ ಕಾರ್ಮಿಕ ಇರ್ತಾನೆ, ಹೊಲದಲ್ಲಿ ಕೃಷಿಕ ಇರ್ತಾನೆ, ಮನೆಯಲ್ಲಿ ನಮ್ಮ ತಾಯಿ ಇರ್ತಾರೆ. ಆದ್ರೆ ಏನೇ ಇದ್ದು ನೀವು ಕೈ ಹಸ್ತಕ್ಕೆ ಒಂದು ಹೆಬ್ಬೆಡ್ ಇದ್ದಂಗೆ. ಈ ಹೆಬ್ಬೆಡ್ಡು ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಮ್ಮ ವಿದ್ಯುತ್ ಇಲಾಖೆಯ ನೌಕರು ಹೆಬ್ಬೆಟ್ ಇದ್ದಂಗೆ. ಈ ಹೆಬ್ಬೆಟ್ಟನ್ನ ಸರಿಯಾದ ಉಬ್ಬಿಸ್ಕೊಂಡು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸಿದ್ದರಾಮಯ್ಯ ಇದನ್ನ ಅಪೋಸಿಷನ್ ಲೀಡರ್ ಆಗಿ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟದ್ದು ಮೊದಲನೇ ತೀರ್ಮಾನ ಮಾಡಿದ್ದು. ನಾನು ಯೋಚನೆ ಮಾಡಿದೆ ಏನ್ ಮಾಡ್ಬೇಕು ಅಂತೇಳಿ ಮಾತಾಡಿದೆ. ಆಮೇಲೆ ನಿಮ್ಮನ್ನ ಮತ್ತೆ ಕೆಲಸ ಮಾಡ್ತಿದ್ದ ಕೆಲವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಎಷ್ಟು ಯೂನಿಟ್ ತೀರ್ಮಾನ ಮಾಡ್ಬೇಕು ಅಂತ. ಫಸ್ಟ್ ಮನೆ ಬೆಳಗ್ಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ಕೊಟ್ಟು 200 ಯೂನಿಟ್ ಕೊಟ್ಟಂತದ್ದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ತೀರ್ಮಾನವನ್ನ ಇವತ್ತು 1,60,00,000 ಕುಟುಂಬಗಳಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಿ ಅಂತಂದ್ರೆ ಅದು ನಿಮ್ಮ ಸಹಕಾರದಿಂದ, ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸರ್ಕಾರ ಇವತ್ತು ತೀರ್ಮಾನವನ್ನ ಮಾಡಿದೆ ಅನ್ನೋದನ್ನ ಯಾರು ಕೂಡ ನೀವು ಮರೆಯಲಿಕ್ಕೆ ಸಾಧ್ಯ ಇಲ್ಲ.